ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕ ಒಬ್ಬ ಯುವ ರೈತ ಈ ಆಡುನ ಆನೆ ಗಾತ್ರದಲ್ಲಿ ಸಾಕಾಣಿಕೆ ಮಾಡಿದ್ದಾನೆ ಸ್ನೇಹಿತರೆ. ಇದಕ್ಕೆ ಏನೆಲ್ಲ ಆಹಾರ ಕೊಡ್ತಾರೆ, ಇದು ಏನಕ್ಕೆ ಬಳಸ್ತಾರೆ, ಮಾಂಸಕ್ಕೆ ಬಳಸ್ತಾರೋ ಇಲ್ಲ ಬ್ರೀಡಿಂಗ್ಗೋಸ್ಕರ ಬಳಸ್ತಾರೋ, ಇದರಿಂದ ಏನು ಪ್ರಯೋಜನಗಳು, ಇದು ಎಷ್ಟು ಕೆಜಿ ಬರುತ್ತೆ, ಯಾವ ತಳಿ, ಎಲ್ಲಿ ಇದನ್ನು ಮಾರಾಟ ಮಾಡ್ತಾರೆ, ಎಲ್ಲಿ ತಗೊಂಡು ಬರ್ತಾರೆ ಅನ್ನೋದನ್ನ ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದು ಆನೆನಾ ಇಲ್ಲ ಮೇಕೆನಾ? ಸ್ನೇಹಿತರೆ, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಆಡು ಸಾಕಾಣಿಕೆಯ ಸಂದರ್ಶನಕ್ಕೆ ಬನ್ನಿ ಸ್ನೇಹಿತರೆ. ಅವರಲ್ಲಿರುವಂತಹ ಒಂದು ಅಪಾರವಂತ ಅನುಭವ ತಿಳ್ಕೊಳ್ಳೋಣ. ಅವರಲ್ಲಿರುವಂತಹ ಆಡುಗಳನ್ನ ನೋಡಿದ್ರೆ ಒಂಥರ ವಿಸ್ಮಯಕಾರಿ ಅಂತ ವಿಚಾರ ಆಗಿದೆ ಬನ್ನಿ ಸ್ನೇಹಿತರೆ, ಆ ಆಡುನ ನಿಮ್ಗೆ ತೋರಿಸ್ತಾ ಅವರಲ್ಲಿರುವಂತಹ ಅಪಾರವಂತ ಅನುಭವ ತಿಳ್ಕೊಂತ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಸರ್, ಕಾರ್ಯಕ್ರಮ ನಮಸ್ಕಾರ ಸರ್. ಮೂಲತಃ ನೀವು ಎಲ್ಲಿಯವರು? ಬೆಳ್ಕೋಡು ಸರ್. ಬೆಳ್ಕೋಡು. ಓಕೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಾವೀರ್ ಸಿದ್ದರಾಮ್ ಬಬ್ಲಿ. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಈ ಆಡು ಸಾಕಾಣಿಕೆ ಮಾಡ್ತಾ ಇದ್ದೀರಾ? ನಾವು ಇದು ಕನಿಷ್ಠ ಇಲ್ಲ ಅಂದ್ರೆ 15 ವರ್ಷ. 15 ವರ್ಷ. ಸರ್, ಈಗ ಮೊದಲು ನೀವು ಎಷ್ಟು ತಂದು ಸಾಗಾಣಿಕೆ ಮಾಡಿದ್ರಿ ಸರ್? ಫಸ್ಟ್ ಒಂದು ಹೆಣ್ಮರಿ ತಂದಿದ್ರಿ. ಒಂದು ವಾತ ಹೆಣ್ಮರಿ. ಸರ್, ಇದು ಯಾವ ಜಾತಿ ತಳಿ ಸರ್? ಇದು ಜಮನಾಪುರಿ. ಸರ್, ಇದನ್ನ ಸಾಗಾಣಿಕೆ ಮಾಡೋದ್ರಿಂದ ಏನ್ ಲಾಭ ಸರ್? ಅಂದ್ರೆ ಮಾಂಸಕ್ಕೆ ಹೋಗುತ್ತಾ ಇದು ಅಂತಂದ್ರೆ ಬೇರೆ ಬ್ರೀಡಿಂಗ್ ಪರ್ಪಸ್ ರೀ. ಬೆಳವಣಿಗೆ ಜಾಸ್ತಿ. ಮಾಂಸಕ್ಕೆ ಬಿ ಹೆಚ್ಚು ಬರುತ್ತೆ. ಬೆಳವಣಿಗೆ ಜಾಸ್ತಿ ಐತ್ರಿ. ಸರ್, ಇದು ಈ ಮರಿ ಈಗ ನೀವು ತೋರಿಸ್ತಿರೋಂಥ ಮರಿ ಎಷ್ಟು ತಿಂಗಳು ಮರಿ ಸರ್? ಇದು 20 ತಿಂಗಳದ ಐತ್ರಿ. 20 ತಿಂಗಳು. ಸರ್, ಇದಕ್ಕೆ ನೀವು ಎಲ್ಲ ಏನು ದಿನನಿತ್ಯ ಆಹಾರ ಕೊಟ್ಟು ಇದನ್ನ ಈ ತರ ಬೆಳವಣಿಗೆ ಮಾಡ್ತೀವಿ? ಇದಕ್ಕೆ ಏನಿಲ್ರಿ, ಇದು ಬ್ರೀಡಿಂಗ್ ಪರ್ಪಸ್ ಅಂತಲೇ ಮೆಕ್ಕೆಜೋಳ ಅಟ್ಟ. ಓಕೆ, ಮೆಕ್ಕೆಜೋಳ. ಸರ್, ಈಗ ತುಂಬಾ ಜನ ಈಗಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಲಕ್ಷಾಂಗಟ್ಲೆ ಬಂಡವಾಳ ಹಾಕಿ ಶೆಡ್ನ ನಿರ್ಮಾಣ ಮಾಡ್ಕೊಂಡು ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಹಸು ಸಾಗಾಣಿಕೆ ಅಂತ ಬರ್ತಿದ್ದಾರೆ. ನೀವು ನೈಸರ್ಗಿಕವಾಗಿ ಯಾವುದೇ ತರ ಶೆಡ್ ಇಲ್ದಲೆ ನೈಸರ್ಗಿಕವಾಗಿ ಅಂದ್ರೆ ಆಚೆ ಕಡೆ ಮೇಯಿಸ್ತಾ ನೀವು ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಮಾಡ್ತೀರಾ ಸರ್? ಇದು ನಿಮ್ಗೆ ಹೇಗ ಅನಿಸ್ತದೆ ಸರ್? ಇದಂದ್ರೆ ಏನೈತ್ರಿ, ತಿರುಗಾಡ್ರನ ಗಟ್ಟಿ ಬರ್ತೈತ್ರಿ. ಬಾಳ ಶೆಡ್ನ ಹಾಕಿರ ಮೆದು ಆಗ್ತೈತ್ರಿ. ಓಕೆ ಓಕೆ ಓಕೆ. ಅಂದ್ರೆ ನಮ್ಮ ವಾತಾವರಣಕ್ಕೆ ಹೊಂದ್ಕೋಬೇಕಾದ್ರೆ ತಿರುಗಾಡಿ ಮೇಯಿಸ್ಬೇಕ್ರಿ. ಸರ್, ಈಗ ನೀವು ರಾತ್ರಿ ಹೊತ್ತು ಇದನ್ನೆಲ್ಲ ಎಲ್ಲಿ ನೀವು ಕೂಡ ಹಾಕ್ತೀರಾ ಸರ್? ಇವು ಮಳೆಗಾಲಕ್ಕ ಶೆಡ್ನಾಗ ಇರ್ತಾವ್ರಿ. ಬೇಸಿಗೆ ಹೊಲಗೊಟ್ಟಿರ್ತಾವ. ಒಳಗೊಳಗೆ ನೀವು ನೈಟ್ ಹೊತ್ತು ಮಲಗೋದು. ಸರ್, ಈಗ ಯಾವ್ದೇ ತರಹದ ಈಗ ಕಿರುಬಗಳಾಗಿರ್ಬೋದು ಇಲ್ಲ ನರಿಗಳು ಆ ತರದ ಯಾವ್ದಾದ್ರು ಪ್ರಾಣಿಗಳು ಇದನ್ನ ಅಟ್ಯಾಕ್ ಮಾಡತ್ತ, ಅವಾಗ ಯಾವ ತರ ಮಾಡ್ತೀರಾ? ಅವು ನಾಯಿಗಳು ಇರ್ತಾವ್ರಿ. ನಾವು ಇರ್ತಾವ್ರಿ. ನಾಯಿಗಳ ನಿಮ್ಗೆ ಮೇನ್ ರಕ್ಷಣೆ ಮಾಡೋದು. ಸರ್, ಈಗ ನಿಮ್ಮಲ್ಲಿ ಎಷ್ಟು ಮೇಕೆಗಳಿದೆ ಸರ್? ಆಮೇಲೆ ಹೊಂತುಗಳು ಹಿಡ್ಕೊಂಡು ಮೇಕೆ ಹಿಡ್ಕೊಂಡು ಒಂದ್ 30 ಅದಾವ್ರಿ. 30 ಇದಾವೆ. ಸರ್, ಈಗ ಒಂದ್ಸತಿ ನೀವು ಬಂಡವಾಳ ಹಾಕಿದಾಗ ಎಷ್ಟೆಲ್ಲ ಬಂಡವಾಳ ಹಾಕಿ ತರ್ತೀರಾ? ಈಗ ನಾವು ಒಂದ್ ಹೆಣ್ಮರಿ ತಂದಿದ್ರು ಒಟ್ಟು. ಅವಾಗ 1 ತಿಂಗಳ ಮರಿಗೆ ಜೋಡಿ 30,000 ಕೊಡ್ತಾ ಇದ್ವಿ. ಸರ್, ಈಗ ನಾವು ಇದನ್ನ ಈ ಮರಿ ಮಾರಾಟ ಮಾಡೋದು ಎಷ್ಟಕ್ಕೆಲ್ಲ ಹೋಗ್ಬೋದು? ಇದು ಇಲ್ಲ ಅಂದ್ರೆ 3 ಲಕ್ಷ ತಕ ಹೋಗ್ತದೆ. 3 ಲಕ್ಷ ತಕ ಹೋಗ್ಬೋದು. ಅಂದ್ರೆ ಸರ್, ಈಗ ನೀವು ಇದನ್ನ ಟಗರು ಕಾಳಗ ಅಂತ ಎಲ್ಲ ಮಾಡ್ತಾರಲ್ಲ, ಆ ತರ ಏನಿಲ್ರಿ. ಆ ತರದೇನಿಲ್ಲ. ಬ್ರೀಡಿಂಗ್ ಪರ್ಪಸ್ಗೆ ಬ್ರೀಡಿಂಗ್ ರೀ. ಬನ್ನಿ, ಓಡಾಡ್ಕೊಂಡೆ ಮಾಡಿ. ಸರ್, ಈಗ ಇವನ್ನ ಮೇಕೆಗಳನ್ನ ನೀವು ಸಾಗಾಣಿಕೆ ಮಾಡಿ ಈಗ ಮಾರಾಟ ಮಾಡ್ಬೇಕು ಅಂದ್ರೆ ಎಲ್ಲಿ ಅಂತಂದ್ರೆ ನೀವು ಯಾವ್ದಾದ್ರು ದಳ್ಳಾಳಿಗಳನ್ನ ಮುಖಾಂತರ ಮಾರಾಟ ಮಾಡ್ತೀರಾ ಇಲ್ಲ ನೀವೇ ಸಂತೆಗಳಲ್ಲಿ ಮಾರಾಟ ಮಾಡ್ತೀರಾ? ಹೇಗೆ? ಸಂತೆದ ಏನಿಲ್ರಿ, ಇಲ್ಲೇ ಬರ್ತಾರೆ ಕಸ್ಟಮರ್. ಇಲ್ಲೇ ಬಂದ ಹೋಯ್ತಾರ. ಇಲ್ಲೇ ಬಂದು ಯಾವ್ದು ಬೇಕೋ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾವ್ದಿಲ್ರಿ, ನಾವು ಯಾವ ಕೊಡೋ ಇರ್ತಾವ ಅವನ್ನಟ್ಟೆ. ಅಂದ್ರೆ ನೀವು ಇದರಲ್ಲಿ ಆಯ್ಕೆ ಮಾಡಿರ್ತೀರಾ ಯಾವ್ದು ಮಾರಾಟ ಮಾಡ್ಬೇಕು? ಯಾವ್ದ್ರ ಮರಿಗಳು ಅಷ್ಟೇ ಕೊಡ್ತವ್ರಿ ನಾವು. ಮರಿಗಳು ಅಷ್ಟೇ ಕೊಡ್ತೀವಿ, ಮೇಕೆಗಳೆಲ್ಲ ಕೂಡ ಇಲ್ಲ. ಸರ್, ಈಗ ನಿಮ್ಗೆ ನೀವು ಈ ಕುರಿ ಮೇಕೆ ಸಾಗಾಣಿಕೆಗೆ ನೀವು ಒಬ್ರೇನಾ ಇಲ್ಲ ಅಂದ್ರೆ ನಿಮ್ಗೆ ಯಾರ ಬೆನ್ನೆಲುಬಾಗಿ ಇದಾರ ಸರ್? ನಮ್ಮ ತಮ್ಮ ಅದಾರಿ, ನಮ್ಮ ಅಪ್ಪ ರೀ. ನಿಮ್ಮಪ್ಪ? ಎಲ್ಲ ಸೇರಿ ನೀವು ಇದನ್ನ ಸಾಗಾಣಿಕೆ ಮಾಡೋದಾ? ಅಂದ್ರೆ ನೀವೇ ನೈಸರ್ಗಿಕವಾಗಿ ನೀವೇ ತರ್ತೀರಾ ಇಲ್ಲ ವೈದ್ಯರುಗಳನ್ನ ಭೇಟಿ ಮಾಡ್ತೀರಾ? ಇಲ್ರಿ, ಇಲ್ಲಿ ಮೆಡಿಕಲ್ಗೆ ಹೋಗಿ ನಾವ ತಂದು ನಾವ ಮಾಡ್ತೀವಿ. ನೀವೇ ಹಾಕೋದು? ಅಣ್ಣ, ಇದಕ್ಕೇನಾದ್ರು ಕೈ ತಿಂಡಿ ಅಂತ ಹೇಳಿ ಕೊಡ್ತೀರಾ? ಕೈ ತಿಂಡಿ ಏನಿಲ್ರಿ, ಎದ್ದಕ್ಕೂ ಮೆಕ್ಕೆಜೋಳ ಅಷ್ಟೇ ಕೊಡೋದು. ಅಂದ್ರೆ ನಮ್ ಕಡೆ ದಕ್ಷಿಣ ಕನ್ನಡದಲ್ಲಿ ಇದಕ್ಕೆ ಬೂಸ ಆಗಿರ್ಬೋದು ಇಲ್ಲ ಅಂತಂದ್ರೆ ಜೋಳ ಆಗಿರ್ಬೋದು, ಹಿಂಡಿ ಆಗಿರ್ಬೋದು, ಆತರ ಆಹಾರ ಕೊಟ್ಟು ದೈತ್ಯವಾಗಿ ಬೆಳೆಸ್ತಾರೆ ಅಣ್ಣ. ಈಗ ನೀವು ಯಾವ್ದೇ ತರಹದ ಆತರದ ಅಂದ್ರೆ ಕಮ್ಮಿ ಬಂಡವಾಳದಿಂದ ನೀವು ಈ ತರ ದೈತ್ಯವಾಗಿ ಬೆಳೆಸಕ್ ಕಾರಣ ಅಂದ್ರೆ ಲೋಕಲ್ ಮೆಸೋದ್ರಿ ಎಲ್ಲಾ ತರ ಸಿಗ್ತೈತ್ರಿ. ಎಲ್ಲಾ ತರ ಯಾವ್ದು ಬೇಕಾದ ಎಲ್ಲಾ ತರ ಸಿಗ್ತೈತಿ. ಎಲ್ಲಾ ತರ ಭೂಮಿಯಾಗ ಮೇಕೊಂಡ್ ಬರ್ತಾವ್ರಿ. ಪ್ರತಿಯೊಂದು ಆಡುಗಳಿಗೂ ಈ ತರ ನೀವು ಕಟ್ಟಿದಕ್ಕೆ ಏನಣ್ಣ ಇದು? ಇದು ಶೋಕಿಗೆ ಅಂತ್ರಿ. ಶೋಕಿಗೆ? ಅಂದ್ರೆ ಬೇರೆ ಉದ್ದೇಶ ಏನಿಲ್ಲ, ಇದನ್ನ ನೀವು ಕಟ್ಟಿರೋ ಶೋಕಿಗೆ ಅಂತಾನೆ ಕಟ್ಟಿರೋದು. ಸಾಗಾಣಿಕೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಬಂದಾಗ ಅವ್ರಿಗೆ ಎಷ್ಟು ತಾಂಬಂದು ಸಾಗಾಣಿಕೆ ಮಾಡೋದು ತುಂಬಾ ಒಳ್ಳೇದಣ್ಣ?
5 2 ಹಿಂಗೆ ತೊಗೊಂಬಂದ್ರನ ಅವ್ರದ್ದು ಹಾಂ ಗೊತ್ತಾಯ್ತ್ರಿ. ಗೊತ್ತಾಗುತ್ತೆ. ಬೆಳವಣಿಗೆ ಏನ್ರಿ ಹಾಂ ಎಲ್ಲ ಗೊತ್ತಾಯ್ತು. ಎಲ್ಲ ಗೊತ್ತಾಗುತ್ತೆ. ಹಾಂ 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 ಅಣ್ಣ ಈಗ ಒಂದು ಹೆಣ್ಣು ಮರಿ ಎಷ್ಟು ಮರಿಗಳ್ನ ಹಾಕುತ್ತಣ್ಣ ಇದು? ಇವು 3 ಆಗ್ತಾವ್ರಿ, 2 ಆಗ್ತಾವ್ರಿ. 2 ಆಗ್ತಾವೆ 3 ಆಗ್ತವೆ. ಹಾಂ ಹಾಂ ಅಣ್ಣ ಇದನ್ನ ಎಲ್ಲ ಯಾವ ಕಡೆ ಜಾಸ್ತಿ ಇದನ್ನ ಮಾಂಸಕ್ಕೆ ಬಳಸ್ತಾರೆ? ಮಾಂಸಕ್ಕೆ ಜಾಸ್ತಿ ಅಂದ್ರೆ ಇವ್ರ ಬೀಡಿಂಗ್ ಪ್ರಪೋಸ್ ಅದಾವ್ರಿ. ಹಾಂ ಕುರ್ಮಾನಿ ಬಕ್ರಿದ್ರಿ ಹಾಂ ಹಾಂ ಅದಕ್ಕೆ ರೀ. ಹಾಂ ಈಗ ನೀವು ಬಕ್ರೀದಿಗೆ ಸೇಲ್ ಮಾಡಕ್ಕೆ ಇಟ್ಟಿದ್ರಣ್ಣ ಈಗ? ಬಕ್ರಿ ಅದಕ್ಕೆ ಏನು ಕೊಟ್ಟಿಲ್ರಿ ನಾವು ಇನ್ನತ್ತಕ್ಕೆ. ಹಾಂ ಬೆಳಗಾವಿ ಜಾತ್ರೆಗೆ ಕೊಟ್ಟಿದ್ರಿ. ಹಾಂ ಅಂದರೆ ಬೆಳಗಾವಿ ಜಾತ್ರೆ ಅಂದ್ರೆ ಏನು ವಿಶೇಷ ಅಲ್ಲಿ? ವಿಶೇಷ ಅಂದ್ರೆ ಅಲ್ಲಿ ವಾಲ್ಮೀಕಿ ಅವ್ರು ದೊಡ್ಡ ಜಾತ್ರೆ ಮಾಡ್ತಾರೆ ರೀ. ಹಾಂ ಅಣ್ಣ ಅವ್ರು 1.5 ಲಕ್ಷ 2 ಲಕ್ಷಕ್ಕೆ ಒಂದೊಂದು ಹೋಗ್ತಾರೆ. ಒಂದೊಂದು ಹೋಗುತ್ತೆ. ಹಾಂ 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 ಅಣ್ಣ ಈ ಹೆಣ್ಮರಿಗಳು ಸಾಕೋದ್ರಿಂದ ಲಾಭನೋ ಇಲ್ಲ ಈ ಟಗರು ಮರಿಗಳು ಸಾಕೋದ್ರಿಂದ ನಮಗೆ ಜಾಸ್ತಿ ಲಾಭನ? ಇವು ಹೊಂತುಗಳ್ಕಿಂತ ಬಿ ಹೆಣ್ಮರಿ ಒಂದು ಹೊಂತ ಸಾಕೋದ್ರೆ 10 ಹೆಣ್ಮರಿ ಸಾಕ್ರೆ ಹಾಂ ಒಮ್ಮೆ ಹೊಂತ ಕೊಯ್ತಂದ್ರೆ ಬಿಸ್ನೆಸ್ ಬಂದರ್ಲೆ. ಹಾಂ ಹೆಣ್ಮರಿ ಇತ್ತಂದ್ರೆ ಹಂಗೆ ಹಾಂ ಹಾಂ ಅಂದರೆ ಟಗರುನೇ ಮೇನ್ ಸಾಕಬೇಕು ಅಂತ ಹೇಳ್ತೀರಾ? ಹೊಂತುಗಳ್ಕಿಂತ ಬಿ ಹೆಣ್ಮರಿಗಳು ಮೇಕೆ ಜಾಸ್ತಿ. ಮೇಕೆ ಜಾಸ್ತಿ ಸಾಕಬೇಕು. ಹಾಂ 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 ಮೇಕೆ ಜಾಸ್ತಿ 10 ಸಾಕ್ರಿ ಬಿ ಅದ್ರ ಹಿಂದೆ ಇರತ್ತೈತ್ರಲ್ಲ ಅದು ಹೊಂತುಗಳ ಹೆಣ್ಮರಿ ಹಂಗೆ ಬೆಳವಣಿಗೆ ಹಾಕೋತ ಹೋಗ್ತೈತಿ. ಹ್ಞೂ ಹ್ಞೂ ಮತ್ತು ಅದು ಹೊಂತ ಅಟ್ಟ ತಂದ್ರಿ ಅಂದ್ರೆ ಒಮ್ಮೆ ಕೊಟ್ರಿ ಅಂದ್ರೆ ಮತ್ತೆ ತರಕ್ಕೆ ಹೋಗ್ಬೇಕು. ಹ್ಞೂ 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 ಅಣ್ಣ ನೀವು ಬೆಳಗಿನ ಸಂಜೆವರೆಗೂ ಈಗ ಈ ಥರ ಬೈಲಲ್ಲಿ ಮೇಸೆ ಸಾಗಾಣಿಕೆ ಮಾಡೋದಾ? ಹಾಂ ರೀ. ಯಾವುದೇ ಥರ ನಿಮ್ಮದು ಏನು ಶೆಡ್ಡು ಗಿಡ್ಡು ಆ ಥರದ್ದು ಏನು ಇಲ್ಲ? ಶೆಡ್ ಮಳೆಗಾಲ ಕಟ್ಟರಿ. ಮಳೆಗಾಲಕ್ಕೆ ಮಾತ್ರ ಶೆಡ್ಡು ನಿರ್ಮಾಣ ಮಾಡ್ತಿದ್ದೀರ? ಅಂದರೆ ನಿಮ್ಗೆ ಯಾವುದಾದ್ರೂ ಈ ಮೇಕೆ ಸಾಗಾಣಿಕೆಯಲ್ಲಿ ಯಾವ್ದಾದ್ರು ಒಂದು ದೊಡ್ಡದು ಅಂದರೆ ಕಾಯಿಲೆಗಳು ಬಂದು ಅದನ್ನು ಎದುರಿಸಿದ್ದೀರಣ್ಣ ನೀವು? ಕಾಯಿಲೆ ಅನ್ಕ ಬರತ್ತವ್ರಿ ಅವು ಬಂದ್ರೆ ಬಿ ಈಗ ಮನೆಯವ್ ಇರ್ತಾವ ಅಂದ್ಕೂನ ಏನು ಮಾಡಕ್ಕೆ ಬರಲ್ರಿ ಅವು. ಅಲ್ಲಣ್ಣ ಈಗ ಜನರಲ್ ಆಗಿ ನೀವು ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆನ ಎದುರಿಸಿದ್ರೆ ಈಗ ಇದರಲ್ಲಿ ಇಂಥ ದೊಡ್ಡ ಸಮಸ್ಯೆ ಬರುತ್ತೆ ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆಯಾ? ಅಂದ್ರೆ ಹಿಂಗೆ ಸಿಡಕ್ತಂತ ಬರ್ತೈತ್ರಿ. ಹಾಂ ಅವು ಎತ್ಕೋಕತ್ತು ಅಂದ್ರೆ ಆತ್ರಿ ಅವಕ್ಕೆಲ್ಲ ವ್ಯಾಕ್ಸಿನ್ ಹಿಂಗೆ ಹಾಕೈತಂದ್ರೆ ಪಟ್ನ ತಂದು ಜಯಂತಿನ ಔಷಧ ರೀ ಹಾಂ ಹಾಂ ಹಾಕ್ತವ್ರಿ. ಹಾಂ ಅಟ್ರಾ ಕಂಟ್ರೋಲ್ ಆಯ್ತು. ಹಾಂ ಅಂದರೆ ಇದು ಮೇಕೆ ಸಾಗಾಣಿಕೆಯಲ್ಲಿ ಅದೇ ದೊಡ್ಡದು ಕಾಯಿಲೆ ಕಾಯಿಲೆ ರೀ. ಇನ್ನು ಯಾವುದೇ ಥರದ ಕಾಯಿಲೆಗಳು ಬೇಗ ಬರಲ್ಲ. ಹಾಂ ಹಾಂ ರೀ. ಹಾಂ ಅಣ್ಣ ಈಗ ಸಂತೆಗಳಲ್ಲಿ ಒಂದು ಮೇಕೆ ತಿರ್ಗಾಡ್ತಿರ್ತಾವ್ರಲ್ಲ ಇದನ್ನ ಭಾಳ ತಿರ್ತಾವ್ರಿ ಎಲ್ಲ ನಮ್ನಿ. ಹಾಂ ಹಾಂ ಅಂದ್ರೆ ಒಳಗೆ ಜಂತ ಜಾಸ್ತಿ ಆಗೋದು ಸಂಭವ ಇರ್ತೈತ್ರಿ ಅವು. ಅಣ್ಣ ಈಗ ನಾವು ಸಂತೆಗಳಲ್ಲಿ ಒಂದು ಮೇಕೆ ತಾಣಕ್ಕೆ ಹೋದಾಗ ಏನೆಲ್ಲ ಗಮನಿಸ್ಬೇಕಣ್ಣ ಅಂಶ? ಏನು ಮಲಿ ನೋಡೋದ್ರಿ. ಹಾಂ ಮತ್ತು ಹಲ್ಲು ನೋಡೋದ್ರಿ. ಓಕೆ. ಮತ್ತು ಈಗ ಆಡುಗಳಿಗೆಲ್ಲ ಎಷ್ಟಲ್ಲಿರೋದು ತಗೊಂಡ್ರೆ ತುಂಬ ಒಳ್ಳೇದಣ್ಣ? 4 ಅಲ್ಲಿ 2 ಅಲ್ಲಿ ರೀ. 4 ಅಲ್ಲು 2 ಅಲ್ಲು ಇರೋ ತಾಣ ಒಳ್ಳೇದು. ಇನ್ನು ಬೇರೆ ತೊಗೊಂಡು ಹೋದು ಜಪಾನ್ ಮಾಡ್ಕೊಂಡ್ರೆ ಅವು ಒಳ್ಳೇದ್ರಿ. ಓಕೆ ಓಕೆ. ನಮ್ಮ ಮತ್ತೆ ಸುಳಿ ಆ ಥರದ್ದೆಲ್ಲ ನೋಡ್ತಾರಲ್ಲ ಅದು ಏನು ನೋಡಲ್ವ ನೀವು? ಸುಳಿ ಇವಕ್ಕೆ ಏನು ನೋಡಲ್ರಿ ನಾವು. ಈ ಮೇಕೆಗಳಿಗೆ ಏನು ನೋಡಂಗಿಲ್ಲ? ಇಲ್ಲ. ಹಾಂ ಹಾಂ ಹಾಂ. ಒಬ್ಬೊಬ್ರು ಹೇಳ್ತಿರ್ತಾರೆ ಕರೆ ನಾವೇನು ಅದನ್ನೇನು ನೋಡಲ್ಲ ನೀವು? ನೋಡಲ್ರಿ. ನಮ್ಮ ಹೊತ್ತುಗಳಿಗೆ ಎಲ್ಲ ಕುದಾವರಿ ಸುಳಿ. ಹಾಂ ಹಾಂ. ಅಣ್ಣ ನಿಮಗೆ ಮಾರಾಟ ಮಾಡೋದು ತುಂಬ ಈಸಿ ಆಗಿದೆಯಾ? ಈಜಿ ರೀ, ಏನು ಸಮಸ್ಯೆ ಇಲ್ರಿ. ಏನು ಆರಾಮಾಗಿ ಸೇಲ್ ಮಾಡ್ತೀರಾ? ಹಾಂ ರೀ. ಹಾಂ ಹಾಂ. ಅಣ್ಣ ಮತ್ತೆ ಇನ್ನೊಂದು ಸತಿ ಕೇಳ್ತಾ ಇದೀನಿ, ಇದು ಯಾವ ಜಾತಿ ತಳಿ ಅಣ್ಣ ಇದು? ಇದು ಜಮನಾಪುರಿ ರೀ. ಜಮನಾಪುರಿ. ಹಾಂ ರೀ. ಅಂದರೆ ಬ್ರೀಡಿಂಗ್ಸ್ ಪ್ರಪೋಸಿಂಗ್ಗೆ ಮೇಸೋದ ಇದನ್ನ? ಮೇಸೋದ್ರಿ. ಹಾಂ ಹಾಂ. ಬೀಡಿಂಗ್ ಆತ್ರಿ, ಕಂಡ್ಕಾತು. ಹಾಂ. ಇವು ಎಲ್ಲೇ ಆದ್ರೆ ಬಿ ಡಿಮಾಂಡ್ ಏನು ಕಡಿಮೆ ಇಲ್ರಿ. ಓಕೆ ಓಕೆ. ಅಣ್ಣ ಇದು ಯಾವ್ದು ಜಿಲ್ಲೆ ಆಗಿರ್ಬೋದು ತಾಲೂಕು ಅಲ್ಲಿ ಜಾಸ್ತಿ ಸಾಗಾಣಿಕೆ ಮಾಡ್ತಾರೆ? ಇವು ಎಲ್ಲಿ ಬೇಕಾದಲ್ಲಿ ನಡೀತ್ರಿ. ಎಲ್ಲಿ ಬೇಕಾದ್ರೂ ನಡೀತೆ. ನೀವು ಯಾವ ಒಂದು ಮಾರ್ಗದರ್ಶನದಲ್ಲಿ ಒಂದು ತಮ್ಮಂದು ಸಾಗಾಣಿಕೆ ಮಾಡ್ತಿರೋದು? ಇವು ಏನಂದ್ರೆ ನಮಗೂ ಒಂದು ಇಂಥದ್ದೊಂದು ಮಾಡ್ಬೇಕು ಅನ್ನೋದು ಹುಚ್ಚಿತ್ರಿ. ಹಾಂ ಹಾಂ. ಹಿಂಗಾಗಿ ನಾವು ಜವಾರಿ ಎಲ್ಲ ತೆಗೆದು ಇಂಥವು ಮಾಡಿದ್ರಿ. ಹಾಂ ಹಾಂ. ಅಂದರೆ ನೀವು ಫಸ್ಟ್ ಜವಾರಿನೇ ಇದ್ದು ರೀ. ನಿಮ್ಮ ಹತ್ರ ಜವಾರಿ ಇತ್ತು? ಜವಾರಿ ಎಲ್ಲ ತೆಗೆದು ಇಂಥವು ಮಾಡಿಬಿಟ್ರಿ. ಹಾಂ. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಣ್ಣ? ಅದರಲ್ಲಿ ಲಾಭ ಏನು ಇರಲಿಲ್ವಾ? ಇದರಲ್ಲಿ ಲಾಭ ಜಾಸ್ತಿ? ಅದರಲ್ಲಿ ಅವು 10 ವರ್ಷ ಮೇಯ್ಸಿರಿ ಬಿ ಅವು 1 ಕ್ವಿಂಟಲ್ ಬರ್ಬೇಕಾದ್ರೆ ರಾಮಾಯಣ. ಓಕೆ ಓಕೆ. ಇವು 1 ವರ್ಷ ಮೇಯ್ಸಿರಿ ಬಿ 1 ಕ್ವಿಂಟಲ್ ಬರ್ಬೋದು. 1 ಕ್ವಿಂಟಲ್ ಬಂದ್ಬಿಡುತ್ತೆ. ಹಾಂ ರೀ. ಹಾಂ. ಅಂದರೆ ಈಗ ಇದರಲ್ಲಿ ಲಾಭ ಜಾಸ್ತಿ ಇದೆ ಅಂತ? ಲಾಭ ಜಾಸ್ತಿ ರೀ. ಈಗ ಹೆಂಗೈತ್ರಿ, ಕಂಡು ಇದ್ರೇನ ರೊಕ್ಕ ಜಾಸ್ತಿ ರೀ. ಕಂಡು ಎಷ್ಟು ಹೊಡೆದೈತಿ ಅಟ್ರ ರೇಟ್ ರೀ ಅವ್ರು. ಹಾಂ ಹಾಂ. ಅಣ್ಣ ಈಗ ನಿಮಗೆ ಈ ಮೇಕೆ ಸಾಗಾಣಿಕೆ ತೃಪ್ತಿ ಅನಿಸಿದ್ಯಾ? ಪವರ್ಫುಲ್ ಐತ್ರಿ. ಪವರ್ಫುಲ್ ಐತೆ. ಅಲ್ಲಣ್ಣ ಈಗ ತುಂಬ ಜನ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಕಾರ್ಖಾನೆಗಳತ್ತ ಇಲ್ಲ ಬೆಂಗಳೂರತ್ತ ಮುಖ ಮಾಡಿ ಹೋಗ್ತಿದ್ದಾರೆ ಸಂಬಳಕ್ಕೋಸ್ಕರ. ಈಗ ನೀವು ಊರಲ್ಲೇ ಇದ್ದು ನಮ್ಮ ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳಿ ಹಳ್ಳಿಲೇ ಇದ್ದು ಒಂದು ಮೇಕೆ ಸಾಗಾಣಿಕೆ ಮಾಡ್ತೀರ, ನಿಮ್ಗೆ ಏನು ಅನಿಸಿದೆ ಅಣ್ಣ? ನಮಗೆ ಏನಿಲ್ಲ ರೀ, ಈ ಥರದಿಂದ ಸಾಕಟ್ಟು ಐತ್ರಿ. ಈ ಥರದ ಅದು ನೀವು ಕಂಪ್ನಿ ಯಾವ್ದಾವ ಆದ್ರೆ ಬಂದು ಬೀಳೋದ್ರಿ, ಇದೇನು ಬಂದು ಬೀಳೋದಲ್ಲ. ಹಾಂ ಹಾಂ. ಅಂದರೆ ಇದು ನಿರಂತರವಾಗಿ? ನಿರಂತರವಾಗಿ. ಹಾಂ ಹಾಂ. ಇದು ನಮಗಿಂದ ಬೇಡ ಅಂದ್ರೆ ಭೀ ಯಾರು ಬೇಕಾದ್ರೆ ಬಂದು ಒಯ್ತಾರೆ. ಹಾಂ ಹಾಂ ಹಾಂ. ಮತ್ತು ಅದು ಏನು ಲುಕ್ಸಾನ್ ಏನಿಲ್ರಲ್ಲ. ಹ್ಞೂ ಹ್ಞೂ. ಆದ್ರೆ ಏನೈತ್ರಿ, ಲಾಭ ಲುಕ್ಸಾನ ಅನ್ಕ ತಡ್ಕೋಬೇಕಾರೆ. ಹ್ಞೂ ಹ್ಞೂ. ಒಟ್ಟು ನಿಮ್ಮ ಮೇಕೆ ತೃಪ್ತಿ ಅನಿಸಿದೆ? ಹೌದು.
ಓಕೆ ಅಣ್ಣ, ನಮ್ಮ ಕಾರ್ಯಕ್ರಮಕ್ಕೆ ಮಾತಾಡೋದಕ್ಕೆ ಒಂದು 2 ನಿಮಿಷ ಧನ್ಯವಾದಗಳು. ನಮಸ್ಕಾರ.